ವೀರನಹೆ ಬಳಿಕೇನು ರಾಜಕುಮಾರನಿರೆವೊಡೆ ಹರೆಯವಲ್ಲ ಸಾರಥಿತ್ವವ ಮಾಡಿ ನೋಡುವೆ ರಥವ ತರಿಸೆನಲು ವಾರುವದ ಮಂದಿರದಲ್ಲಿ ಆಯಿದು ಚಾರು ತುರಗಾವಳಿಯ ಬಿಗಿದನು ತೇರ ಸಂವರಿಸಿದನು ರಥವೇರಿದನು ಕಲಿಪಾರ್ಥ ವಿರಾಟ ಪರ್ವದ 5ನೇ ಸಂಧಿಯಲ್ಲಿನ ಪದ್ಯ 43. ಉತ್ತರ ಕುಮಾರನು ಬೃಹನ್ನಳೆಯಾಗಿದ್ದಂತಹ ಅರ್ಜುನನನ್ನು ತನಗೆ ಸಾರಥಿಯಾಗಿ ಯುದ್ಧದಲ್ಲಿ ಕಾಪಾಡು ಎಂದು ಪ್ರಶ್ನಿಸಿದ ಸಂದರ್ಭ. ನನಗೆ ಭರತನಾಟ್ಯದ ವಿಷಯದಲ್ಲಿ ಸ್ವಲ್ಪ ಪರಿಚಯ ಇದೆ ಅಷ್ಟೇ. ಯುದ್ಧರಂಗದಲ್ಲಿ ಮಾಡಿದ್ದ ಸಾರಥಿತನವನ್ನು ಹಿಂದೆಯೇ ಮರೆತಿದ್ದೇನೆ ಎಂದು ಹಿಂಜರಿಯುತ್ತಾ ಅರ್ಜುನ ನುಡಿದಾಗ, ಉತ್ತರ ಕುಮಾರನು ಪೌರುಷದ ಮಾತುಗಳನ್ನಾಡುತ್ತಾ ಅತಿಯಾದ ಜಂಭದೊಡನೆ ಆತ್ಮವಿಶ್ವಾಸ ತೋರಿಸುತ್ತಾ ನೀನು ಸುಮ್ಮನೆ ಸಾರಥಿಯಾಗು ಸಾಕು ಎಂದನು. ಅದಕ್ಕುತ್ತರವಾಗಿ ಉತ್ತರ ಕುಮಾರ, ನೀನು ಇಷ್ಟು ದೊಡ್ಡ ಪರಾಕ್ರಮಿ ರಾಜಕುಮಾರ ಎಂದ ಮೇಲೆ ನನಗೇಕೆ ಹೆದರಿಕೆ? ನೀನು ಎಷ್ಟಾದರೂ ಯುವ ತರುಣನು. ಆಯಿತು, ರಥ ನಡೆಸುತ್ತೇನೆ, ರಥವನ್ನು ತರಿಸು ಎಂದನು. ಸ್ವತಃ ಅರ್ಜುನನೇ ವಾರುವವ ಮಂದಿರಲಾಯಿದು ಚಾರು ತುರುಗಾವಳಿಯ ಬಿಗಿದನು, ತೇರ ಸಂವರಿಸಿದನು, ರಥವೇರಿದನು ಕಲಿಪಾರ್ಥ. ಕುಮಾರವ್ಯಾಸ ಬರೀ ಪಾರ್ಥ ಎನ್ನಲಿಲ್ಲ, ಕಲಿಪಾರ್ಥ ಎಂದು ವಿಶೇಷಣವನ್ನು ಹೇಳಿರುವುದು ತುಂಬ ಸೊಗಸಾಗಿದೆ. ವಾಜಿ, ಹಯ, ಕುದುರೆ, ಅಶ್ವ ಈ ಸಮಾನಾರ್ಥ ಪದದೊಡನೆ ವಾರುವ ಪದವೂ ಈ ಪದ್ಯದ ಮೂಲಕ ಸೇರ್ಪಡೆಯಾಗಿರುವುದು ಒಂದು ವಿಶೇಷವೇ. ಮಂಗಳಾರತಿ ಎತ್ತಿದರೂ ನಿಖಿಳಾಂಗನೆಯರುತ್ತರಗೆ ಮಂಗಳಾರತಿ ಎತ್ತಿದರೂ ನಿಜ ಸರ್ವಾಂಗ ಶೃಂಗಾರದಲ್ಲಿ ಹೊಳೆವುತ ಬಂದು ರಥವೇರಿ ಹೊಂಗೆಲ ಸಮಯ ಕವಚವನು ಪಾರ್ಥಂಗೆ ಕೊಟ್ಟನು. ಜೋಡಿಸಿ ಸಕದ ಅಂಗಿಗಳ ನಳವಡಿಸಿ ರಾಜಕುಮಾರನು ಅನುವಾದ. ಪದ್ಯ 44. ನಿಖಿಳಾಂಗೆಯರು ಉತ್ತರ ಕುಮಾರನಿಗೆ ಆರತಿ ಎತ್ತಿದರು. ಯುದ್ಧಕ್ಕೆ ಹೊರಡುವ ಮೊದಲು ಸಮರದಲ್ಲಿ ಜಯವಾಗಲೆಂದು ಹಾರೈಸುವ ಒಂದು ಸಂಪ್ರದಾಯ, ಉತ್ತಮ ಶುಭ ಮಂಗಳ ಕಾರ್ಯ. ಉತ್ತರ ಕುಮಾರನು ಸರ್ವಾಂಗ ಸುಂದರನಾಗಿ ಅಲಂಕರಿಸಿಕೊಂಡು ಯುದ್ಧಕ್ಕೆ ಸಿದ್ಧನಾದ. ಕವಚಗಳನ್ನು, ಶಸ್ತ್ರಗಳಿಂದ ಕಾಪಾಡಲು ಶಿರಸ್ತ್ರಾಣಗಳನ್ನು, ಉಕ್ಕಿನ ಅಂಗಿಗಳನ್ನು ಧರಿಸಿ ಹಣೆಗೆ ತಿಲಕವನ್ನಿಟ್ಟು ನೋಡುಗರಿಗೆ ಕಣ್ಮನ ತಣಿಸುವಂತೆ ಹೊಳೆಯುತ್ತಾ ರಥವನ್ನು ಏರಿದ. ನಂತರ ಸಾರಥಿಯಾಗಿ ಕೆಲಸ ಮಾಡಲು ಒಪ್ಪಿದ ಬೃಹನ್ನಳೆ ವೇಷದ ಅರ್ಜುನನಿಗೆ ಚಿನ್ನದ ಕುಸುರಿಯಿಂದ ತಯಾರಾದ ಕವಚವನ್ನು ಕೊಟ್ಟ. ಅಲ್ಲದೆ ಜೋಡು ಸೀಸದ ಅಂಗಿಗಳನ್ನೂ ಅಳವಡಿಸಿ ಯುದ್ಧಕ್ಕೆ ಹೊರಡಲು ಸಿದ್ಧನಾದ. ಸಾರಥಿಯಾಗಿ ಕೆಲಸ ಮಾಡುವುದಕ್ಕೆ ಒಪ್ಪಿರುವುದೇ ಒಂದು ಪುಣ್ಯವೇ. ಹಾಗಾಗಿ ಅವನೊಡನೆ ಬಾಂಧವ್ಯ ಚೆನ್ನಾಗಿರಲು
ಹೊಂಗೆಲ ಸಮಯ ಕವಚವನು ಪಾರ್ಥಂಗೆ ಕೊಟ್ಟನು. ಪ್ರಯೋಗ ಇಲ್ಲಿ ಕಾಣಬಹುದಾಗಿದೆ.